ಕಲಾವಿದರ ಸಂಘದಲ್ಲಿ ಈಗಾಗಲೇ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷವಾದ ಪೂಜೆ ಕೂಡ ಈಗಾಗಲೇ ನಡೆದಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಕಲಾವಿದರಾದಂತಹ ಟೆನ್ನಿಸ್ ಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ. ಬಹಳ ದಿನಗಳ ನಂತರ ಕಲಾವಿದರು ಎಲ್ಲ ಸೇರಿ ಒಂದು ವಿಶೇಷವಾದ ಪೂಜೆ ಕೂಡ ಮಾಡಿದ್ದೀರಾ. ಏನು ವಿಶೇಷ ಇತ್ತು ಇದರಲ್ಲಿ ಈ ಬಾರಿಯ ಪೂಜೆಯಲ್ಲಿ ಅಂತ? ಡಾಕ್ಟರ್ ರಾಜ್ಕುಮಾರ್ ಅವರು, ರಾಜಣ್ಣ ಅವರು, ಅಂಬರೀಷ್ ಸರ್ ಇದ್ದಾಗಲೂ ಕೂಡ ಪೂಜೆಗಳು ಆಗ್ತಾಯಿತ್ತು. ಇದು ಈಗ ಇದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ವಿಭಿನ್ನವಾಗಿ ಪೂಜೆನ ಮಾಡಿಸಿದ್ದಾರೆ ಇವತ್ತು. ಭಾಳ ಖುಷಿಯಾಯಿತು. ಆಮೇಲೆ ನಾವೆಲ್ಲ ಚಿತ್ರರಂಗದವರೆಲ್ಲ ಒಂದೇ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮ ಒಂದು ಸಾಕ್ಷಿ ಆಗ್ತದೆ. ನಮ್ಮ ಸಂಘವನ್ನು ಬಿಟ್ಟು ಪೋಷಕ ಕಲಾವಿದರು ಬೇರೆ ಆಗಿದ್ದರು. ಅವರು ಕೂಡ ಈಗ ನಮ್ಮ ಹಿರಿಯ ಸಂಘಕ್ಕೆ ಬಂದಿದ್ದಾರೆ. ಡಾಕ್ಟರ್ ರಾಜಣ್ಣವರು ಮತ್ತು ಅಂಬರೀಷ್ ಅಣ್ಣವರು ಕಟ್ಟಿದಂಥ ಈ ಒಂದು ಸಂಘಕ್ಕೆ ಅವರು ಕೂಡ ಬಂದು ಇವತ್ತೆಲ್ಲರೂ ಸೇರಿದ್ದು, ತಂತ್ರಜ್ಞರು, ನಿರ್ಮಾಪಕರು, ಫಿಲ್ಮ್ ಚೇಂಬರ್ನವರು ಎಲ್ಲರೂ ಕೂಡ ಸೇರಿರೋದು ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಅಣ್ಣವರಿದ್ದಾಗ, ರಾಜ್ಕುಮಾರ್ ಅವರಿದ್ದಾಗ ಸೇರ್ತಾಯಿದ್ವಿ. ಈಗ ಬಹಳ ವರ್ಷದ ನಂತರ ಎಲ್ಲರೂ ಸೇರಿದ್ದು ಒಂದು ಖುಷಿ ಆಗ್ತಾಯಿದೆ. ಒಂದು ಕಾಲದಲ್ಲಿ ತಾವುಗಳು ಬಹಳಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರಿ. ಇತ್ತೀಚೆಗೆ ತಮ್ಮ ಒಂದಷ್ಟು ನಟನೆಗಳು ಕೂಡ ಕಡಿಮೆ ಆಗ್ತಿದೆ, ಅವಕಾಶಗಳು ಕಡಿಮೆ ಆಗ್ತಿದೆ. ಯಾವ ಕಾರಣಕ್ಕಿರ್ಬೋದು? ಇದೆಲ್ಲವೂ ಕೂಡ ಈ ಪೂಜೆಯಿಂದ ಒಂದು ಮುಕ್ತಿ ಸಿಗುತ್ತಾ, ಅಥವಾ ತಮ್ಮಗಳಿಗೇನೋ ಕೂಡ ಹೆಚ್ಚು ಅವಕಾಶ ಸಿಗುತ್ತೆ? ಯಾಕಂದರೆ ಎಲ್ಲ ಸಿನಿಮಾ ರಂಗದವರು ಕೂಡ ಇಲ್ಲಿ ಆಗಮಿಸಿದ್ದಾರೆ, ತಮ್ಮನ್ನು ಕೂಡ ಗಮನಿಸ. ಹಿರಿಯ ನಿರ್ಮಾಪಕರು ಸಿನಿಮಾಗಳು ಮಾಡ್ತಾಯಿಲ್ಲ, ಕಡಿಮೆ, ಬಹಳ ಕಡಿಮೆ ಮಾಡ್ತಾಯಿಲ್ಲ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರುಗಳು, ಹೊಸ ಮ್ಯಾನೇಜರ್ಗಳು ಬಂದಿದ್ದಾರೆ. ಅವರು ಯಾರಾದರೂ ನಮ್ಮ ನೆನಪಾದಾಗ ಅವರು ಕರೀತಾ ಇದ್ದಾರೆ. ಮಾಡಿದ್ದೀನಿ ಈಗಾಗಲೇ ಒಂದು 8 ಚಿತ್ರ ಹೊಸ ನಾಯಕ ನಟರ ಸಿನಿಮಾಗಳು ಮಾಡಿದ್ದೀನಿ. ಅದು ಈಗ ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು, ಚೀತಾ. ನಿರ್ಮಾಪಕರು ಬಂದು ಮಂಗಳೂರಿನವರು ಮತ್ತು ಚೆನ್ನೈಯವರು ಕೂಡಿ ಸೇರಿ ಒಂದು ಭಾಳ ಅದ್ಧೂರಿಯಾದ ಚಿತ್ರವನ್ನು ಮಾಡ್ತಾಯಿದ್ದಾರೆ. ಅದು ಸೆಟ್ ಇದು HMT ವಾಚ್ ಫ್ಯಾಕ್ಟ್ರಿಯಲ್ಲಿ ಮಾರ್ಕೆಟ್ ಸೆಟ್ ಹಾಕಿದ್ದಾರೆ. ಈಗಾಗಲೇ ಇದು ಆಲ್ಮೋಸ್ಟ್ ಆಲ್ 90% ಸಿನಿಮಾ ಮುಗಿದಿದೆ, 95% ಆಗಿದೆ, ಮುಗಿದಿದೆ. ಅಂಥ ದೊಡ್ಡ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗಷ್ಟೇ ನಾನು ಇದ್ದೀನಿ ಅಂತ ತಿಳ್ಕೊತಾರೆ. ಏನು ಈಗ ಒಂದು 15 ವರ್ಷದ ಹಿಂದಿಂದ ಒಂದು 20 ವರ್ಷದಿಂದ ಈಚೆಗೆ ಬಂದ್ರಲ್ಲ ಕಲಾವಿದರು, ನಿರ್ದೇಶಕರು, ಅವರುಗಳು ಕೂಡ ಅವ್ರು ಬೆಳೆಯೋವರೆಗೂ ನಮ್ಮಂಥ ಹಿರಿಯ ಕಲಾವಿದರನ್ನ ಬಳಸ್ಕೊಂಡ್ರು, ಕಲಾವಿದರು ಸೇರಿ ಬಳಸ್ಕೊಂಡ್ರು. ನಿಮ್ಮನ್ನು ನೋಡಿ ಬೆಳೆದಿದ್ದೀವಣ್ಣ ನಾವು ಅಂಥೇಳಿ ನಮ್ಮದೇ ಕಾಲು ಎಳೆದು ಈಗ ಅವರೇ ಇದ್ದಾರೆ. ನಮ್ಮ ಅವಕಾಶಗಳನ್ನ ನಾನು ಬುಕ್ ಆಗಿರೋದು, ನಾನು ಅಡ್ವಾನ್ಸ್ ತೊಗೊಂಡಿರೋ ಸಿನಿಮಾಗಳೇ ನನ್ನನ್ನು ಕಟ್ ಮಾಡಿ ಇವರು ಕೈ ಕಾಲು ಹಿಡಿದು ನಮ್ಮ ಅವಕಾಶಗಳನ್ನ ಕಿತ್ಕೊಂಡಿದ್ದಾರೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರಲಿ. ಅವರು ಯಾರು ಏನು ಶಾಶ್ವತ ಇಲ್ಲ ಇಲ್ಲಿ ಅಲ್ವಾ. ಈ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಿದಂಥ ಅವ್ರಿಗೆ ಇದು ನೋಡಿದವ್ರಿಗೆ ಗೊತ್ತಾಗುತ್ತೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೋಡಿ, ಇವತ್ತು ಚಿತ್ರರಂಗ ಉಳಿದಿರೋದು ಉತ್ತರ ಕರ್ನಾಟಕದವರಿಂದ, ಕಲಾವಿದರು ಬದುಕಿರೋದು ಉತ್ತರ ಕರ್ನಾಟಕದವರಿಂದ ಅಲ್ವಾ. ಯಾವುದೇ ರಂಗಭೂಮಿ ಆಗಿರ್ಬೋದು, ಸಿನಿಮಾದವರಾಗಿರ್ಬೋದು, ಅವರು ನೋಡೋ ಅಷ್ಟು ಸಿನಿಮಾ ನಮ್ಮಲ್ಲಿ ಕಡಿಮೆ. ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಇಲ್ಲಿ ಜನ ಅಲ್ವಾ. ಹಾಗಾಗಿ ಈ ರಾಜಕೀಯಗಳು ಇದ್ದಿದ್ದರಿಂದ ನನಗೆ ಅವಕಾಶಗಳನ್ನ ತಪ್ಪಿಸಿದ್ರು. ಒಂದು ಈ ಪೂಜೆಯಲ್ಲಿ ಇನ್ನೊಂದು ವಿಚಾರಗಳು ಕೂಡ ಚರ್ಚೆ ಆಗ್ತಿರುವಂಥದ್ದು. ಇಲ್ಲೊಂದು ಕಡೆ ದರ್ಶನ್ ಅವರ ಬಿಡುಗಡೆ ಆಗಲಿ, ಆ ಹಂತದಲ್ಲೂ ಕೂಡ ಇಲ್ಲಿ ಪೂಜೆ ನಡೀತಾ ಇದೆ ಅಂತ ಕೂಡ ಒಂದು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಸರ್? ಅದು ನನಗೆ ಗೊತ್ತಿಲ್ಲ. ಪೂಜೆ ಏನು ಎಲ್ಲ ಬಂದು ಸ್ವಾಮಿಗಳು ಪೂಜೆ ಮಾಡಿದ್ರಲ್ಲ, ಅವರೇ ಹೇಳಬೇಕು. ಇದು ಕೂತ್ರೆ ನನಗೆ ಗೊತ್ತಿಲ್ಲ, ಅದು ನಮಗೆ ಯಾರಿಗೂ ಗೊತ್ತಿಲ್ಲ, ಅವರೇ ಹೇಳಬೇಕು. ಈ ಸಿನಿಮಾದ ದೊಡ್ಡ ಸ್ಟಾರ್ಗಳೆಲ್ಲ ಈ ರೀತಿಯಾದಂಥ ಒಂದು ಘಟನೆಗಳಲ್ಲಿ ಸಿಲುಕೊಂಡ್ರೆ ಕನ್ನಡ ಚಿತ್ರರಂಗ ಹೇಗೆ ಬೆಳವಣಿಗೆ ಆಗುತ್ತೆ ಅಂತ ಅನಿಸುತ್ತೆ? ಯಾಕಂತಂದರೆ ತುಂಬ ಸ್ಟಾರ್ ನಟರುಗಳು ಇವತ್ತು ಸಿನಿಮಾದಿಂದ ದೂರ ಉಳಿಯುವಂಥದ್ದು ಈ ಥರ ಘಟನೆಗಳೇ ಆಗಿರೋದ್ರಿಂದ ತಮಗೇನಾದರೂ ಕೂಡ ಅವಕಾಶಗಳು ಸಿಗದೆ ಇರೋ ಚಿತ್ರರಂಗ ಹೇಗೆ ಬೆಳೆಯುತ್ತೆ ಅಂತ? ಈ ಮೊಬೈಲು ಮತ್ತು ಈ ಬಹಳಷ್ಟು ಖಾಸಗಿ ಚಾನಲ್ಗಳು ಬಂದ ನಂತರ ಸಿನಿಮಾ ಸಂಖ್ಯೆ
ಇವತ್ತು ಆಮೇಲೆ ಸಿನಿಮಾ ನೋಡ್ತಾ ಇದ್ದವ್ರು ಯಾರು? ಮಧ್ಯಮ ವರ್ಗದ ಜನ ಹೆಚ್ಚಿಗೆ ಸಿನಿಮಾ ನೋಡ್ತಾ ಇದ್ದಿದ್ದು, ಮತ್ತೆ ಮತ್ತೆ ನೋಡೋರು ಅಲ್ವಾ? ಹಾಗಾಗಿ ಆ ಆ ಒಂದು ಅಭಿಮಾನಿಗಳು ಇವತ್ತು ಟಿ ವಿಗೆ ಅಡಿಟ್ ಆಗಿದ್ದಾರೆ, ಧಾರಾವಾಹಿಗಳಿಗೆ ಅಡಿಟ್ ಆಗಿದ್ದಾರೆ. ತಪ್ಪಲ್ಲ, ಅಲ್ಲೂ ನೋಡಲಿ ನಮ್ಮ ಸಿನಿಮಾ. ದಯಮಾಡಿ ಸಿನಿಮಾ ಥಿಯೇಟ್ರಿಗೆ ಒಳ್ಳೆ ಸಿನಿಮಾ ಅಂತ ನೋಡಲಿ, ನಮ್ಮ ಭಾಷೆ ಅಂತ ನೋಡಲಿ ಅಲ್ವಾ? ಕನ್ನಡ ಚಿತ್ರರಂಗವನ್ನು ಅಭಿಮಾನಿಗಳು ಉಳಿಸ್ಬೇಕಾಗಿದೆ. ಸರ್, ಎಲ್ಲೊಂದು ಕಡೆ ಸ್ಟಾರ್ ನಟರೆಲ್ಲ 2 ವರ್ಷಕ್ಕೆ ಒಂದೊಂದು ಸಿನಿಮಾಗಳು ಮಾಡ್ತಾರೆ. ತಮ್ಗೆ ಇದರಿಂದ ಅವಕಾಶಗಳು ವಂಚಿತರಾಗ್ತಿದ್ದೀರಾ, ಅಥವಾ ಅವರು ವರ್ಷಕ್ಕೆ 2-3 ಸಿನಿಮಾಗಳು ಏನಾದ್ರು ಮಾಡಿದರೆ ಚಿತ್ರರಂಗಗಳು ಬೆಳವಣಿಗೆ ಆಗ್ತಾ ಇತ್ತು ಅಂತ ಏನಾದರೂ ಕೂಡ ತಮ್ಮ ಅಭಿಪ್ರಾಯಗಳಿದೆಯಾ, ಹೇಗೆ ಅಂತ? ಅಲ್ಲ, ಒಳ್ಳೆ ಒಂದು ಕತೆ ಮಾಡಿ, ಒಳ್ಳೆ ಸ್ಟೋರಿ ಮಾಡಲಿ, ಸಿನಿಮಾ ಮಾಡಲಿ. ಅದು ಈಗಿನ ಜನಕ್ಕೆ ಬೇಕೋ ಬೇಡವೋ ಅದು ಏನೂ ಗೊತ್ತಿರಲ್ಲ. ಅವರಿಗೆ ಅನುಭವ ಇಲ್ಲದೇ ಇರೋರು ಭಾಳಷ್ಟು ಜನ ಸಿನಿಮಾ ಮಾಡಿದ್ರೆ ಅದು ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಹೊಡೆತ ಆಗಿದೆ ಭಾಳಷ್ಟು ಸಿನಿಮಾಯಿಂದ. ನಿರ್ಮಾಪಕರು ಉಳಿಬೇಕಲ್ವಾ? ಅದಕ್ಕೋಸ್ಕರ ಮೊದಲು ಒಳ್ಳೆ ಕತೆ ಮಾಡಿಸ್ಲಿ ಅಲ್ವಾ? ಸಂದೇಶ ಕೊಡೋವಂಥ ಸಿನಿಮಾಗಳು ಬರಬೇಕು, ಎಂಟರ್ಟೈನ್ಮೆಂಟ್ ಕೊಡೋವಂಥ ಸಿನಿಮಾಗಳು ಬರಬೇಕು ಅಲ್ವಾ? ಈ ಡಬಲ್ ಮೀನಿಂಗು ಅವೆಲ್ಲ ಚೆನ್ನಾಗಿ ಒಳ್ಳೆಯದಲ್ಲ ಅಲ್ವಾ? ಈ OTT ಪ್ಲಾಟ್ಫಾರ್ಮಿಂದ ತಾವು ಕಳೆದೋದ್ರೆ ಏನೋ ಅನಿಸುತ್ತೆ. ಯಾಕಂತಂದರೆ ಅದಕ್ಕೆ ಜಾಸ್ತಿ ಜನ ನೋಡೋವಂಥದ್ದು ಇರ್ಬೋದು, ಚಲನಚಿತ್ರಕ್ಕೆ ಬರಲ್ಲ, ಆದರೆ ಚಿತ್ರಮಂದಿರಕ್ಕೆ ಯಾರೂ ಕೂಡ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ತಾವು ಕೂಡ ಕಳೆದೋದ್ರೆ ಏನೋ ಅನಿಸುತ್ತಾ? ನಾನು ಒಂದೇ ನಿಮಿಷ. ಯಾವುದ್ರ ಬಗ್ಗೆ ಕಳೆದೋಯ್ತು? OTT ಅಲ್ಲ, ಅದು ದೊಡ್ಡ ನಾಯಕ ನಟರ ಸಿನಿಮಾಗಳಷ್ಟೇ OTT ತೊಗೋತಾರೆ. ಹೊಸಬರದ್ದು ಯಾರೂ ತೊಗೊಳಲ್ಲ. ಪಿಕ್ಚರ್ ಚೆನ್ನಾಗಿ ಓಡ್ತು ಅಂತಂದರೆ ಹೊಸಬರದ್ದು, ಆವಾಗ ಅವರೇ ಬರ್ತಾರೆ ಅಲ್ವೇ? ಕೊನೆಯ ಪ್ರಶ್ನೆ ಸರ್, ನಿಮ್ಗೆ ಕೇಳ್ತಾ ಇರೋದು ನಾನು. ಎಲ್ಲರೂ ಕೂಡ ನಿರೀಕ್ಷೆ ಇಟ್ಟಿದ್ದಾರೆ ಚಿತ್ರರಂಗದವರು. ದರ್ಶನ್ ಅವರು ಬಿಡುಗಡೆ ಆಗ್ತಾರೆ, ಯಾವತ್ತು ಬಿಡುಗಡೆ ಆಗ್ಬೋದು, ಈ ಥರದ್ದೆಲ್ಲ ಒಂದು ಪ್ರಶ್ನೆಗಳು ಹುಡ್ತಾ ಇದೆ. ತಮ್ಮ ಅಭಿಪ್ರಾಯಗಳು ಹೇಗಿದೆ ಸರ್ ಈ ವಿಚಾರದಲ್ಲಿ, ಈ ಕೇಸಲ್ಲಿ? ಏನು ನಾನು ಇದು ಅಲ್ಲ, ತುಂಬ ಒಳ್ಳೆಯ ಒಂದು ವ್ಯಕ್ತಿ ದರ್ಶನ್ ಅವರು. ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಇದರಲ್ಲಿ ಸಿಲುಕೊಂಡಿದ್ದಾರೆ ಅಂತಂದರೆ ಬಹಳ ನೋವಾಗುತ್ತೆ ನಿಜವಾಗ್ಲೂ. ಇದು ಆಗಬಾರ್ದಾಗಿತ್ತು. ಏನೋ ಕೆಟ್ಟಗಳಿಗೆ ಯಾವ ಥರ ಆಗುತ್ತೆ ಅಂತ, ಏನಾಗುತ್ತೆ ಅನ್ನೋದು ಅದು ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಒಂದು ಸಣ್ಣ ವಿಷಯ ಅದು ಅಷ್ಟೇ, ಇನ್ನೇನಿಲ್ಲ. ಆಗಬಾರ್ದಾಗಿತ್ತು ಆ ಥರ. ಇರಲಿ, ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವು ಕಾಯ್ತಾ ಇದ್ದೀವಿ. ಒಳ್ಳೆ ರೀತಿಯಲ್ಲಿ ಅವರು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂಥೇಳಿ ನಾನು ಆಶಿಸ್ತೇನೆ. ದೇವರು ಜೊತೆಗೆ ಯಾವುದಾದ್ರೂ ಸಿನಿಮಾಗಳು ಅಗ್ರಿಮೆಂಟ್ ಆಗಿತ್ತು ತಮಗೆ? ಮುಂಬರುವಂಥ ಸಿನಿಮಾಗಳಲ್ಲಿ ಯಾವುದಾದ್ರು ಕೂಡ ಅಭಿನಯಿಸ್ತಾ ಇದ್ದೀರಾ? ಡೇವಿಲ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರು ಕಡೆ ಸಿನಿಮಾಗೆ ಸೈನ್ ಹಾಕಿದ್ದೀರಾ, ಹೇಗೆ? ಇಲ್ಲ, ಈಗಾಗಲೇ 5-6 ಚಿತ್ರಗಳಿಗೆ ಅವರು ಸಹಿ ಮಾಡಿದ್ದಾರೆ. ಅದು ಯಾವ ಚಿತ್ರಗಳಿಗೂ ನನಗೆ ಕರೆ ಬಂದಿಲ್ಲ. ಯಾಕೆಂದರೆ ನನ್ನ ಅಭಿಮಾನಿಗಳು ಕೂಡ ಕೇಳ್ತಾರೆ, ಯಾಕೆ ನೀವು ದರ್ಶನ್ ಅವ್ರ ಜೊತೆ ಮಾಡ್ತಾಯಿಲ್ಲ, ಸುದೀಪ್ ಅವ್ರ ಜೊತೆಲಿ ಮಾಡ್ತಾಯಿಲ್ಲ ಅಂತ ಕೇಳಿದಾಗ ನಾವೇನು ಹೇಳಬೇಕು ಅಲ್ವಾ? ಇಲ್ಲಿ ಹೀರೋಗಳಿಗೂ ಗೊತ್ತಿರಲ್ಲ, ನಿರ್ಮಾಪಕರುಗಳಿಗೂ ಗೊತ್ತಿರಲ್ಲ. ಇಲ್ಲಿ ಈ ರಾಜಕೀಯದಿಂದ ನಮಗೆ ಅವಕಾಶಗಳು ತಪ್ಪೋಗಿರುತ್ತೆ. ನಮ್ಮ ಮೇಲೆ ಸಲ್ಲದ ಸುಳ್ಳುಗಳನ್ನ ಹೇಳಿದ್ದಾರೆ. ಇದು ಹಾಗಾಗಿ ಎಲ್ಲ ಕಲಾವಿದರಿಗೂ ಆಗಿದೆ, ನನ್ನೊಬ್ಬನಿಗೆ ಅಲ್ಲ. ಅದು ಒಳ್ಳೆ ಕಲಾವಿದರು ಬಳಸ್ಕೊಳ್ಳಿ ಚಿತ್ರರಂಗ, ಹೊಸ ಕಲಾವಿದರಿಗೂ ಅವಕಾಶ ಕೊಡಲಿ. ನಮಸ್ಕಾರ. ಇವಿಷ್ಟು ಹಿರಿಯ ಕಲಾವಿದರಾದಂತಹ ಟೆನ್ನಿಸ್ ಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಧು ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.